ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತಿನ ದಿವಸ ಗುರುರಾಯರ ವರ್ಧಂತಿಯ ಅಂದರೆ ಜಯಂತಿಯ ಪರ್ವಕಾಲದಲ್ಲಿ ನಾವು ಏನು ಆಚರಣೆ ಮಾಡಬೇಕು, ಅದರ ಅರ್ಥ ಏನು ಎಂಬುದನ್ನು ತಿಳಿಯೋಣ. ಹಾಗೂ ಗುರುರಾಯರ ಸೇವೆಯನ್ನು ಇಷ್ಟು ದಿವಸಗಳ ಕಾಲ ಯಾರು ಮಾಡಿದ್ದಾರೆ, ಅದರ ಸಮರ್ಪಣೆ ಹೇಗೆ ಎಂಬುದನ್ನು ಕೂಡ ತಿಳಿಯೋಣ. ಸಾಧಕರೇ, ನಾಳೆ ನೀವು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಗುರುರಾಯರ ಸೇವೆಯನ್ನು ಮಾಡಬೇಕು. ಇಂಥ ಪವಿತ್ರ ಕಾಲ ಮತ್ತೊಮ್ಮೆ ಬರಲ್ಲ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸ ಗುರುರಾಯರ ಆರಾಧನೆ. ಗುರುರಾಯರು ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿರುವಂತಹ ದಿವಸ ಅದಾಗಿದೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿವಸ ಅವರು ಭೂಲೋಕದಲ್ಲಿ ಅವತರಿಸಿದ ಜನ್ಮ ದಿವಸ. ಈ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿವಸಕ್ಕೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿವಸದಂತೆ ಅತ್ಯಂತ ವೈಶಿಷ್ಟ್ಯವಿದೆ, ಅತ್ಯಂತ ಮಹತ್ವವೂ ಕೂಡ ಇದೆ. ಆದ್ದರಿಂದ ಇವತ್ತಿನ ದಿವಸ ನಾವು ಮುಖ್ಯವಾಗಿ ಗುರುರಾಯರನ್ನು ನಮ್ಮ ಮನೆಗೆ ಕರೆಯಬೇಕು. ನಮ್ಮ ಮನೆಯಲ್ಲಿ ಅವರು ಪ್ರಾದುರ್ಭೂತರಾಗುವಂತೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದಕ್ಕೋಸ್ಕರ ನಾನು ಈಗಾಗಲೇ ಹೇಳಿದ್ದೀನಿ, ಅರ್ಘ್ಯವನ್ನು ನೀವು ನೀಡಬೇಕು ಅಂತ. ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ, ಅರ್ಘ್ಯ ಅಂದರೆ ಏನು, ನಮಗೆ ಗೊತ್ತೇ ಇಲ್ವಲ್ಲ ಇದರ ಬಗ್ಗೆ, ನಾವ್ಯಾಕೆ ಅರ್ಘ್ಯ ಕೊಡಬೇಕು ಅಂತ ತುಂಬ ಜನ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇನ್ನೊಬ್ಬರು ಅರ್ಘ್ಯ ಕೊಟ್ಟ ನೀರನ್ನು ಏನು ಮಾಡಬೇಕು ಹೀಗೆಲ್ಲ ಕೇಳ್ತಿದ್ದಾರೆ. ಇಲ್ಲಿ ಅರ್ಘ್ಯ ಅನ್ನೋದರ ಬಗ್ಗೆ ನಾನು ಹೇಳ್ತೀನಿ. ಎರಡು ವಿಧವಾದ ಅರ್ಘ್ಯ ಇದೆ. ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಮೊಟ್ಟ ಮೊದಲು ನಾವು ಅವರ ಕಾಲಿಗೆ ನೀರನ್ನು ಹಾಕಬೇಕು, ಅದನ್ನು ಪಾದ್ಯ ಅಂತ ಕರೀತಾರೆ. ಹಾಗೂ ಕೂಡಲೇ ಅವ್ರ ಕೈ ತೊಳೆಯೋಕ್ಕೆ ಅವರಿಗೆ ಕೈ ತುಂಬ ಬೊಗಸೆ ತುಂಬ ನೀರನ್ನು ಹಾಕಬೇಕು, ಅದನ್ನು ಅರ್ಘ್ಯ ಅಂತ ಕರೀತಾರೆ. ಹೀಗೆ ಕೈಯ ತೊಳೆಯೋಕ್ಕೆ ಇರುವಂತಹ ಏನೊಂದು ಪ್ರಕ್ರಿಯೆ ಇದೆ, ಇದನ್ನು ಅರ್ಘ್ಯ ಅಂತ ಕರಿತೀವಿ. ಇದನ್ನು ಷೋಡಶ ಉಪಚಾರ ಪೂಜೆಯಲ್ಲಿ ನಾವು ಅದನ್ನು ಮೊದಲನೇ ಉಪಚಾರವನ್ನಾಗಿ ನಾವು ಅದನ್ನು ಮಾಡ್ತೀವಿ. ಆದರೆ ಇಲ್ಲಿ ಪ್ರಯೋಗ ಮಾಡ್ತಾ ಇರುವಂತಹ ಅರ್ಘ್ಯ ಅನ್ನುವಂಥದ್ದು ಬೇರೆ. ಇದು ಏನು ಅಂತಂದರೆ ಅವರ ಪ್ರಾದುರ್ಭಾವವನ್ನು ಹೊಂದಲಿ ಎನ್ನುವಂಥ ಅನುಸಂಧಾನದಿಂದ ನಾವು ನೀರನ್ನು ಸಮರ್ಪಣೆ ಮಾಡುವಂಥದ್ದು. ಇದನ್ನು ಅರ್ಘ್ಯ ಅಂತ ಇಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಯಾವಾಗ ಜ್ಞಾನಿ ಜನರು ಬರ್ತಾರೆ, ಅವರಿಗೆ ಬೇಕಾದ ಪರಿಸರ ಇದ್ದರೆ ಮಾತ್ರ ದೇವತೆಗಳು, ಭಗವಂತ ಹಾಗೂ ಗುರುಗಳು ನಮ್ಮ ಮನೆಗೆ ಬರ್ತಾರೆ. ಅವರು ಬರಲಿಕ್ಕೆ ಪರಿಸ್ಥಿತಿ ಇಲ್ಲ, ಅಂತಹ ವಾತಾವರಣ ಇಲ್ಲ, ಮನೆ ತುಂಬ ದುಷ್ಟಶಕ್ತಿಗಳು, ಮನೆ ತುಂಬ ಕೆಟ್ಟ ಕೆಲಸ, ನಮ್ಮ ಮನಸ್ಸಿನ ತುಂಬ ಕೆಟ್ಟ ವಿಚಾರಗಳು ಇದ್ದರೆ ಅವ್ರು ಖಂಡಿತ ಆ ಕಡೆ ಮುಖ ಹತ್ತೂ ಕೂಡ ನೋಡಲ್ಲ. ಎಲ್ಲಿ ದೇವರ ತಾಳ ತಟ್ಟಿ ಎಲ್ಲಿ ದೇವರ ಭಜನೆ ನಡೆಯುತ್ತೆ, ಎಲ್ಲಿ ದೇವರ ವಾರ್ತೆ ಇರುತ್ತೆ, ಎಲ್ಲಿ ಪವಿತ್ರವಾದ ಮಂಗಳಕರವಾದ ಚಿಂತನೆಗಳು ಇರುತ್ತೆ, ಅಲ್ಲಿ ಮಾತ್ರ ಗುರುಗಳು ದೇವತೆಗಳು ಬರ್ತಾರೆ ಅಲ್ವಾ. ಇಲ್ಲಾಂದರೆ ಅವರು ಸರ್ವಥಾ ಬರಲ್ಲ, ಕಣ್ಣೆತ್ತೂ ಕೂಡ ನೋಡಲ್ಲ. ಆದರೆ ನಮ್ಮ ಮನೆಯಲ್ಲಿ ಇಂಥ ಮಂಗಳಮಯವಾದ ವಾತಾವರಣ ಬಹಳ ಕಷ್ಟವಾಗಿರುತ್ತೆ, ಇರಲ್ಲ. ಆಗ ಏನು ಮಾಡಬೇಕು ಅಂದರೆ ಕ್ಷುದ್ರ ಶಕ್ತಿಗಳನ್ನೆಲ್ಲ ನಾವು ಓಡಿಸಬೇಕು. ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ನಾವು ಓಡಿಸಬೇಕು. ಹಾಗೂ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನೆಲ್ಲ ಓಡಿಸಬೇಕು. ಓಡಿಸ್ಲಿಕ್ಕೆ ನಾವು ಮನುಷ್ಯರು, ನಾವು ಪಾಮರರು, ಅಂತಹ ಶಕ್ತಿ ಇಲ್ಲ, ಆಸೆ ಮಾತ್ರ ಇದೆ. ಅದಕ್ಕೋಸ್ಕರವೇ ಇರುವಂಥದ್ದು ಅರ್ಘ್ಯ ಅನ್ನುವಂಥ ಇದೊಂದು ಪ್ರಕ್ರಿಯೆ. ಇದೊಂದು ದೈವಿಕವಾದ ಪ್ರಜ್ಞೆಯಿಂದ ಮಾಡುವಂತಹ ಒಂದು ಕರ್ಮ, ಇದು ಕರ್ಮಾಚರಣೆ. ಯಾವಾಗ ನಾವು ಅರ್ಘ್ಯವನ್ನು ನೀಡ್ತೀವೋ ಆಗ ಮನೆಯಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳು ದೂರ ಓಡಿ ಹೋಗುತ್ತವೆ. ಹಾಗೂ ನಮ್ಮ ಹೃದಯದಲ್ಲಿರುವಂತಹ ದುಷ್ಟಶಕ್ತಿಗಳು ಕೂಡ ದೂರ ಓಡಿ ಹೋಗಲಿ ಅನ್ನೋ ಅನುಸಂಧಾನದಲ್ಲಿ ನಾವು ನೀಡುವಂಥದ್ದು ಅರ್ಘ್ಯ ಅಂತ. ಈ ಭಾವದಲ್ಲಿ ನಾವು ಯಾವಾಗ ಅರ್ಘ್ಯವನ್ನು ನೀಡ್ತೀವೋ ಆಗ ನಾವು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದಂತೆ ಆಗುತ್ತೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು, ಕೆಟ್ಟ ವಾತಾವರಣ ಹಾಗೂ ಕೆಟ್ಟ ವಿಚಾರಗಳೆಲ್ಲವೂ ಕೂಡ ಹೋಗಿವೆ. ಈಗ ಪರಿಶುದ್ಧವಾದ ವಾತಾವರಣ ನಿರ್ಮಾಣವಾಗಿದೆ, ತಾವು ನಮ್ಮ ಮನೆಗೆ ಬನ್ನಿ ಅಥವಾ ನಮ್ಮ ಮನೆಯಲ್ಲಿ ತಾವು ಪ್ರಾದುರ್ಭೂತರಾಗಿರಿ ಅಂತ ಅರ್ಘ್ಯವನ್ನು ನೀಡುವಂಥದ್ದು. ಕೃಷ್ಣದೇವರು ಅವತಾರ ಮಾಡುವ ಸಂದರ್ಭದಲ್ಲೂ ಕೂಡ ನಾವು ಅರ್ಘ್ಯವನ್ನು ನೀಡ್ತೀವಿ. ರಾಮದೇವರು, ನರಸಿಂಹದೇವರೆಲ್ಲ ಪ್ರಾದುರ್ಭೂತರಾಗುವಂತಹ ಸಂದರ್ಭದಲ್ಲೂ ಕೂಡ ನಾವು ಅರ್ಘ್ಯ ಪ್ರದಾನವನ್ನು ನಾವು ನೀಡ್ತೀವಿ. ಹಾಗೆ ಯಾರೇ ಒಬ್ಬ ದೊಡ್ಡವರು ಪ್ರಾದುರ್ಭೂತರಾಗುವ ಸಂದರ್ಭದಲ್ಲಿ ಹೀಗೆ ಅರ್ಘ್ಯವನ್ನು ನೀಡುವಂತಹ ಒಂದು
ಪ್ರಕ್ರಿಯೆ ನಮ್ಮಲ್ಲಿದೆ. ಆದ್ದರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಬರಬೇಕು, ಅವರು ಸ್ಥಿರವಾಗಿ ಇಲ್ಲಿ ಸನ್ನಿಹಿತರಾಗಿರಬೇಕು ಅಂದರೆ ನಾವು ಅರ್ಘ್ಯವನ್ನು ನೀಡಬೇಕು. ಆಗ ಸ್ವಾಮಿಗಳು, ಗುರುಗಳು ನಮ್ಮ ಮನೆಗೆ ಆಗಮಿಸ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಶ್ರದ್ಧೆಯಿಂದ ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ, ನಾನು ಹಿಂದೆ ಒಂದು ಮಂತ್ರವನ್ನು ತಿಳಿಸಿದ್ದೀನಿ, ಆ ಮಂತ್ರವನ್ನು ತಾವು, ಆ ಶ್ಲೋಕವನ್ನು ಹೇಳಿಕೊಂಡು ಬೊಗಸೆ ತುಂಬ ನೀರನ್ನು ತಟ್ಟೆಗೆ ಹಾಕಬೇಕು. ಆಗ ಗುರುಗಳು ನಾವು ಯಾವ ಸಾನ್ನಿಧ್ಯವನ್ನು ನಾವು ಕಲ್ಪನೆ ಮಾಡಿರ್ತೀವಿ ಆ ಸಾನ್ನಿಧ್ಯದಲ್ಲಿ ಅವರು ಆಗಮಿಸ್ತಾರೆ. ಅದಕ್ಕೆ 5 ಸಾನ್ನಿಧ್ಯಗಳನ್ನು ನಾನು ಹೇಳಿದ್ದೆ. 5 ಸಾನ್ನಿಧ್ಯದಲ್ಲಿ ಗುರುಗಳು ಆಗಮಿಸ್ತಾರೆ ಹಾಗೂ ನಮ್ಮ ಸೇವೆಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗೂ ಉತ್ತರ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸೇವೆ ಮಾಡಿದಾಗ ನಾವು ಕಾಯಿ ಇಟ್ಟಿರ್ತೀವಿ ಅಥವಾ ಪೂಜೆಯಲ್ಲಿ ಕಾಯಿ ಇಟ್ಟಿರ್ತೀವಿ, ಅದನ್ನು ಏನಪ್ಪ ಮಾಡೋದು ಅಂತ ಈ ಪ್ರಶ್ನೆಗಂತೂ ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅನಿಸ್ಬಿಡುತ್ತೆ, ಅಷ್ಟು ಬಾರಿ ಉತ್ತರ ಹೇಳಿದ್ದೀನಿ. ಆ ಕಾಯಿ ಏನು ಅಂತಂದರೆ ಅದು ಗುರುಗಳು ನಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಂತ ಹಾಗೆ ತಿಳ್ಕೊಳ್ಳಿ. ಆ ಕಾಯಿ ತೊಗೊಂಡು ಅದೇನೋ ಗುರುಗಳು ಮುಟ್ಟಿದ್ದು ನಾವು ಮುಟ್ಟಬಾರ್ದು ಅಂತ ಎಲ್ಲೋ ತೊಗೊಂಡು ಹೋಗಿ ಹಾಕಿಬಿಡಬೇಡಿ, ಅಥವಾ ಇನ್ಯಾರಿಗೋ ಅದನ್ನು ದಾಟಿಸುವಂತಹ ಕೆಲಸವನ್ನು ಮಾಡಬೇಡಿ. ಅದನ್ನು ನೀವು ಪ್ರಸಾದ ಅಂತ ಸ್ವೀಕಾರ ಮಾಡಿ, ಅಡುಗೆಯನ್ನು ಮಾಡಿ ಅದನ್ನು ನೀವು ಉಪಯೋಗಿಸಿ, ಗುರುಗಳ ಆಶೀರ್ವಾದ ಅಂತ ತಿಳ್ಕೊಳ್ಳಿ. ಆದ್ದರಿಂದ ಅಷ್ಟು ಗೊಂದಲ ಆಯಿತು ಅಂದ್ರೆ ಕಾಯಿನ ಇಡೋದೇ ಬೇಡ ನೀವು. ಅಷ್ಟು ಗೊಂದಲ ಬಿಡುತ್ತೆ. ತೆಂಗಿನಕಾಯಿ ಇಟ್ಟು ನೀವು ಏನೋ ಸಂಕಲ್ಪ ಮಾಡಿ ಅಂದರೆ ಆ ತೆಂಗಿನಕಾಯಿ ಏನು ಮಾಡೋದು ಅಂತ ಅಷ್ಟೆಲ್ಲ ಗೊಂದಲ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ಗುರುಪ್ರಸಾದ ಅಂತ ನೀವು ತಿಳ್ಕೊಳ್ಬೇಕು. ಇನ್ನು ಸೇವೆ ಇಲ್ಲಿಯ ತನಕ ಈಗಾಗಲೇ ಹೇಳಿದಂತೆ 24 ದಿವಸಗಳ ಸೇವೆ, 48 ದಿವಸದ ಸೇವೆ, 21 ದಿವಸಗಳ ಸೇವೆ, 1 ವಾರದ ಸೇವೆ, ಅಥವಾ 3 ದಿವಸಗಳ ಸೇವೆ, ಅಥವಾ ಕೇವಲ 1 ದಿವಸದ ಸೇವೆ. ಹೀಗೆ ಯಾರು ಸೇವೆಯನ್ನು ಮಾಡಿದಾರೋ ಅವರು ಗುರುರಾಯರ ವರ್ಧಂತಿಯ ಪರ್ವಕಾಲದಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು. ಅಪ್ಪಿತಪ್ಪಿ ನೀವು ಅರ್ಘ್ಯ ಕೊಡುವ ಮೊದಲು ಅದನ್ನು ಸಮರ್ಪಣೆ ಮಾಡಬಾರ್ದು. ಈಗಾಗಲೇ ಇವತ್ತಿಗೆ ಸೇವೆ ಮುಗಿದಿದ್ದವರು ನಾಳೆ ಬೆಳಗ್ಗೆ ಅರ್ಘ್ಯ ಪ್ರದಾನ ಆಗಿ ನೀವು ಗುರುರಾಯರಿಗೆ ಎಲ್ಲವನ್ನು ಸಮರ್ಪಣೆ ಮಾಡಿದ ಮೇಲೆ ಸೇವೆಯನ್ನು ಸಮರ್ಪಣೆ ಮಾಡಬೇಕು. ಇಲ್ಲ ನಾಳೆ ಯಾರಿಗೆ ಸೇವೆ ಮುಗಿಯುತ್ತೆ, 1 ವಾರದ ಸೇವೆ ನಾಳೆ ಯಾರಿಗೆ ಮುಗಿಯುತ್ತೆ, ಅವರು ನಾಳೆ ಸಾಯಂಕಾಲ ಸೂರ್ಯಾಸ್ತ ಸಂದರ್ಭದಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಆ ಸೇವೆಯನ್ನು ಸಮರ್ಪಣೆ ಮಾಡುವುದು ಹೇಗೆ ಅಂತಂದರೆ, ಯೂಟ್ಯೂಬ್ನಲ್ಲಿ ನಮ್ಮ ಪರಿಮಳ ಗ್ರಂಥ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಬೇಕು. ಅಲ್ಲಿ ಸೇವೆ, ರಾಯರ ಸೇವೆ, ಸಂಕಲ್ಪ ಮಂತ್ರ, ಕೃಷ್ಣಾರ್ಪಣ ಮಂತ್ರ ಅಂತ ನಿಮಗೆ ಫೋಲ್ಡರ್ಗಳು ಸಿಗುತ್ತೆ. ಅದನ್ನು ನೀವು ಪ್ಲೇ ಮಾಡಿಕೊಂಡ್ರೆ ಸಾಕು. ನಿಮಗೆ ಅಲ್ಲಿ ಹೇಗೆ ಹೇಳಿದೆ ಹಾಗೆ ನೀವು ಸಮರ್ಪಣೆ ಮಾಡಿದ್ರೆ ಸಾಕು. ಅದಕ್ಕಿಂತ ನಿಮಗೆ ಹೆಚ್ಚಿನ ಫಲ ಸಿಗಬೇಕು ಅಂದರೆ ಮಠಗಳಲ್ಲಿ ಅಲ್ಲಿರುವಂತಹ ಅರ್ಚಕರು ಅಥವಾ ಅವರ ಪರಿಚಾರಕರು ಅವರನ್ನು ಇಟ್ಕೊಂಡು ನೀವು ಸಮರ್ಪಣೆ ಮಾಡಿದ್ರೆ ಅದಿನ್ನೂ ವಿಶೇಷ. ಅದಕ್ಕೆ ಪೂರ್ಣವಾದ ಫಲವು ನಿಮಗೆ ದೊರಕುತ್ತೆ. ಹೀಗೆ ನಾಳೆಯ ದಿವಸ ನೀವು ಸೇವೆಯ ಸಮರ್ಪಣೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಸಮರ್ಪಣೆ ಮಾಡದೇ ಇದ್ದರೆ ಉಪಯೋಗ ಆಗಲ್ಲ. ಸಮರ್ಪಣೆ ಮಾಡುವಾಗ ಒಂದು ಭಾವನೆ ನೀವು ಹೊಂದಿರಬೇಕು, ಇಲ್ಲಿಯ ತನಕ ಮಾಡಿದ್ದು ನಾನಲ್ಲ, ಈ ಸಂಕಲ್ಪ ಮಾಡಿದವನು ನಾನಲ್ಲ, ಕೃಷ್ಣಾರ್ಪಣ ಮಾಡ್ತಾ ಇರೋವನು ಕೂಡ ನಾನಲ್ಲ, ಎಲ್ಲವೂ ಕೂಡ ಭಗವಂತನೇ ಒಳಗಡೆ ನಿಂತು ಮಾಡಿಸ್ತಾ ಇದ್ದಾನೆ. ಗುರುರಾಯರ ಅಂತರ್ಯಾಮಿಯಾಗಿ ನಿಂತು ಎಲ್ಲ ಭಗವಂತನೇ ಮಾಡಿದ್ದು, ನಾಹಂಕರ್ತ ಹರಿಕರ್ತ ಅಂತ ಎಲ್ಲಿಯ ತನಕ ನೀವು ಹೇಳೋದಿಲ್ವೋ ಅಲ್ಲಿಯ ತನಕ ನಿಮ್ಮ ಸಂಕಲ್ಪ ಕೃಷ್ಣಾರ್ಪಣಗಳೆಲ್ಲವೂ ಕೂಡ ಕೇವಲ ಒಂದು ಆಡಂಬರ ಆಗಿಬಿಡುತ್ತೆ. ಅದಕ್ಕೆ ಅರ್ಥ ಇಲ್ಲ. ಈ ಒಂದು ಜಾಗೃತಿ ನಿಮ್ಮಲ್ಲಿ ಖಂಡಿತವಾಗಿಯೂ ಕೂಡ ಇರಬೇಕು. ಮತ್ತು ಈ ರಾಯರ ವರ್ಧಂತಿಯ ಮಹೋತ್ಸವದಲ್ಲಿ ನಿಮ್ಮ ಕೈಲಾದಷ್ಟು ನೀವು ಮಂತ್ರ ಸ್ಮರಣೆಯನ್ನು ಮಾಡಿ, ಶ್ರೀರಾಘವೇಂದ್ರ ನಾಮಸ್ಮರಣೆಯನ್ನು ಮಾಡಿ, ಹಾಗೂ ನಾಮಲೇಖನವನ್ನು ಮಾಡಿ, ಹಾಗೂ ಯಥಾಶಕ್ತಿ ಅನ್ನದಾನಾದಿ ಸಂಕಲ್ಪಗಳನ್ನು ಕೂಡ ಮಾಡಿ, ಜ್ಞಾನ ಕಾರ್ಯಕ್ಕೆ ಒಂದಿಷ್ಟು ಕಾಣಿಕೆಯನ್ನು ಸಮರ್ಪಣೆ ಮಾಡಿ, ಮತ್ತು ಇನ್ನೂ ಏನೇನು ಒಳ್ಳೆಯ ಕೆಲಸಗಳು ಸಾಧ್ಯವೋ ಅದೆಲ್ಲವನ್ನು ಕೂಡ ನೀವು ನಾಳೆ ದಿವಸ ಮಾಡ್ಬೋದು. ನಾನು ಹೇಳುವಂಥ ವಿಚಾರ, ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನಿಮ್ಮ ಕಾಣಿಕೆ ಈಗಾಗಲೇ ಬೇಕಾದಷ್ಟು ತಾವು ಕೊಟ್ಟಿದ್ದೀರಿ. ಆದರೆ ಇನ್ನಷ್ಟು ಅವಶ್ಯಕತೆ ಇರೋದರಿಂದ ಸುಮಾರು 100-150 ಮಂದಿ ನಮಗೆ 1,000 ರೂಗಳ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಾಳೆ ದಿವಸ ರಾಯರ ಜಯಂತಿಯ ಪರ್ವಕಾಲದಲ್ಲೂ ಕೂಡ ನಿಮಗೆ ಶಕ್ತಿ ಇದ್ದರೆ, ಅನುಕೂಲ ಇತ್ತು ಅಂತಂದರೆ, ಅಥವಾ ಎಲ್ಲಾದರೂ ಕೊಡಬೇಕು ಅನ್ನೋ ಉದ್ದೇಶ ಇತ್ತು ಅಂದರೆ ನೀವು ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕೆ 1,000 ರೂಗಳ ದೇಣಿಗೆಯನ್ನು ಕೂಡ ನೀವು ನೀಡಬಹುದು. ನಾವು ನಿಮಗೆ ಗುರುರಾಯರ ಪ್ರಸಾದವನ್ನು ನಾಳೆಯ ದಿವಸವೇ ನಾವು ನಿಮಗೆ ಕೊರಿಯರ್ ಮೂಲಕ ಕಳುಹಿಸಿಕೊಡ್ತೀವಿ. ರಾಯರ ಅನುಗ್ರಹ ಮತ್ತು ಪ್ರಾರ್ಥನೆ ನಿಮ್ಮ ಮೇಲೆ ನಿರಂತರವಾಗಿ, ಅವರ ಅನುಗ್ರಹ ನಿರಂತರವಾಗಿರುವಂತೆ ನಾವು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತೀವಿ.
ಮತ್ತು ಗುರುರಾಯರ ಈ ವರ್ಧಂತಿಯ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ, ರಾಯರ ವರ್ಧಂತಿ ಮಹೋತ್ಸವದಲ್ಲಿ ಅಥವಾ ಇನ್ನೂ ಒಳ್ಳೆಯ ಪರ್ವಕಾಲದಲ್ಲಿ ಅಥವಾ ಬೇರೆ ದಿವಸಗಳಲ್ಲೂ ಕೂಡ ತಾವು ಮಂತ್ರ ವೃಂದಾವನದಲ್ಲಿ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಿ ತಾವು ಸೇವೆಯನ್ನು ಸಲ್ಲಿಸಿ, ಯಾಕೆ ಅಲ್ಲೇ ರಾಯರ ಸಾನ್ನಿಧ್ಯ ತುಂಬ ವಿಶೇಷವಾಗಿ ಬರುತ್ತೆ ಅನ್ನೋದನ್ನು ನಾನು ಮತ್ತೊಂದು ಪ್ರವಚನದಲ್ಲಿ ತಮಗೆ ತಿಳಿಸ್ತೀನಿ. ಇನ್ನೂ ಏನಾದರೂ ತಮ್ಮ ಸಂಶಯಗಳಿದ್ದರೆ ತಾವು ಕೇಳಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ